ಮಾಪಪ್ ರೌಂಡ್ಗಾಗಿ ಕಾಯುತ್ತಿರುವಂತಹ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಹಳಷ್ಟು ಮುಖ್ಯವಾದಂತಹ ಪಾಯಿಂಟ್ಸ್ಗಳನ್ನು ಈ ಒಂದು ಕಾಲಘಟ್ಟದಲ್ಲಿ ನೀವು ಫಾಲೋ ಮಾಡಬೇಕಾದಂತಹ ರೂಲ್ಸ್ಗಳನ್ನು ನಾನು ಹೇಳಲಿದ್ದೇನೆ. ನಿಮಗೆ ಆಲ್ರೆಡಿ KA ಪೋರ್ಟಲಲ್ಲಿ ರಿಲೀಸ್ ಮಾಡಿರುವಂತಹ ಲಿಂಕನ್ನು ನೀವು ಟಚ್ ಮಾಡಿ ಅಲ್ಲಿ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿರ್ತೀರಾ, ಬಟ್ ಲಾಗಿನ್ ಆಗಿರೋದಿಲ್ಲ. ಆ ಒಂದು ಲಿಂಕ್ ಯಾರಿಗೆ ಸಂಬಂಧಪಟ್ಟಿರುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿದ್ದೇನೆ. ಆ ಒಂದು ಲಿಂಕ್ ಯಾರಿಗೆ ಸಂಬಂಧಪಟ್ಟಿರುತ್ತೆ ಅಂದರೆ, ಕರ್ನಾಟಕದ ನೀಟ್ ಮೊದಲನೇ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಸೆಕೆಂಡ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿಲ್ಲ, ಈಗ ಡೈರೆಕ್ಟಾಗಿ ಥರ್ಡ್ ರೌಂಡಿಗೆ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೇನೆ ಅನ್ನೋರಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಹಾಗೆ KCET ಮತ್ತು ನೀಟನ್ನು ಎರಡನ್ನೂ ಕೂಡ ಬರೆದಿರ್ತಾರೆ. ಅವರು ಕೂಡ ಯಾವ ರೀತಿ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು, ಅವರು ಲಿಂಕನ್ನು ಮಾಡ್ಕೊಂಡಿಲ್ಲ ಇನ್ನೂವರೆಗೂ. ಅಂದರೆ KCET ಮತ್ತು ನೀಟನ್ನು ಲಿಂಕ್ ಮಾಡಿಲ್ಲ, ಲಿಂಕ್ ಮಾಡಿ ನೀಟ್ ಒಂದು ಕೌನ್ಸಿಲಿಂಗಲ್ಲಿ 1 ಮತ್ತು 2ನೇ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಹ ವಿದ್ಯಾರ್ಥಿಗಳು ಕೂಡ ಏನು ಮಾಡಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಯಾರು ಇನ್ನೂವರೆಗೂ KA ನೀಟ್ನಲ್ಲಿ ಇನ್ನೂವರೆಗೂ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿಲ್ವೋ ಅಂಥವರಿಗಾಗಿ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಾಲಾವಕಾಶ 25/9/2025 11 ಗಂಟೆಯಿಂದ 29/9/2025 11 ಗಂಟೆ ತನಕ ಕಾಲಾವಕಾಶ ಇರುತ್ತದೆ. ಹೊಸದಾಗಿ ರಿಜಿಸ್ಟ್ರೇಷನನ್ನು ಮಾಪಪ್ ರೌಂಡಿಗೆ ಮಾಡ್ಕೊಳ್ಬಹುದು. ನಿಮಗೆ ಗೊತ್ತಾಗಿರಬೇಕು, ಮಾಪಪ್ ರೌಂಡ್ ಅಂದರೆ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಇರ್ತದೆ, ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಿ, ಫ್ರೆಶ್ ಆಗಿ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ, ಎಲ್ಲವನ್ನ ಕೂಡ ಹೊಸದಾಗಿ ನಿಮಗೆ ಅವಕಾಶ ಕೊಡ್ತಾರೆ. ನೀವು ಮೊದಲನೇ ರೌಂಡಲ್ಲಿ ಮಾಡಿರುವಂತಹ 2ನೇ ರೌಂಡಲ್ಲಿ ಮಾಡಿರುವಂತಹ ಆಪ್ಷನ್ ಎಂಟ್ರಿಗಳನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಹೊಸದಾಗಿ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕಾಗುತ್ತೆ. ಅದನ್ನು ಕೂಡ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮ್ಮ ಕೆಟಗರಿಯಲ್ಲಿ ಅಥವಾ GM ಕೆಟಗರಿಯಲ್ಲಿ ಸೀಟ್ಗಳು ಉಳಿದಿದ್ದರೆ ಅಂತಹ ಸಮಯದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಈ ಒಂದು ಮಾಪಪ್ ರೌಂಡಿಗೆ. ಈ ಒಂದು ಮಾಪಪ್ ರೌಂಡಿಗೆ ನಿಮಗೆ ಪೂರ್ತಿಯಾದಂತಹ ಪರ್ಸನಲ್ ಗೈಡೆನ್ಸ್, ಪೇಡ್ ಪರ್ಸನಲ್ ಗೈಡೆನ್ಸ್ ಬೇಕಾಗಿದ್ದರೆ ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಹಾಕ್ಬೋದು ವಾಟ್ಸಪ್ಪಲ್ಲಿ. ಹಾಗೆ ನೀವು ಅದರಲ್ಲಿ ಕೂಡ ಎನ್ರೋಲ್ ಆಗಬಹುದು. ಈ ಮಾಪಪ್ ರೌಂಡನ್ನು ಯಾವಾಗ ಆರಂಭಿಸ್ತೇವೆ, ಈ ಮಾಪಪ್ಪಲ್ಲಿ ಎಷ್ಟು ಸೀಟ್ಗಳು ಉಳಿತವೆ ಎಂಬುದನ್ನು ನಿಮಗೆ ಈ ಒಂದು KA ವೆಬ್ಸೈಟಲ್ಲಿ ಪ್ರಕಟಗೊಳಿಸ್ತಾರೆ. ಆದ್ದರಿಂದ KA ವೆಬ್ಸೈಟನ್ನು ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡ್ಕೊಳ್ತಾ ಇರಬೇಕು. ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ, ಯಾರು ನೀಟ್ ಎಕ್ಸಾಮನ್ನು ಬರೆದಿರ್ತೀರೋ KA ಅಂಡರಲ್ಲಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿಲ್ವೋ ಅಂಥವರಿಗೆ ಮಾತ್ರ ಈ ಒಂದು ಲಿಂಕನ್ನು ರಿಲೀಸ್ ಮಾಡಿರ್ತಾರೆ. ಆ ಲಿಂಕಲ್ಲಿ ನೀವು ಹೊಸದಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು ಮಾಪಪ್ ರೌಂಡಿಗೆ. ಅಲ್ಲ ರೀ, ನಾನು ಮೊದಲನೇ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೇನೆ, ಸೆಕೆಂಡ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೇನೆ ನೀಟ್ಗೆ, ನಾನು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾ? ಇಲ್ಲ, ನೀವು ಯಾವುದೇ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದಿಲ್ಲ. ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಲಿಂಕನ್ನು ರಿಲೀಸ್ ಮಾಡಿದಾಗ ನೀವು ಡೈರೆಕ್ಟಾಗಿ ಆಪ್ಷನ್ಸ್ಗಳನ್ನು ಎಂಟರ್ ಮಾಡ್ಬೋದು. ಅದರ ಜೊತೆಗೆ ಕಾಷನ್ ಡಿಪಾಸಿಟನ್ನು ಕೂಡ ನೀವು ಪೇ ಮಾಡ್ಬೋದು. ನಿಮಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈ ಲಿಂಕ್ ನಿಮಗಾಗಿ ಇರೋದಿಲ್ಲ. ನೀವು ರಿಜಿಸ್ಟ್ರೇಷನ್ ಆದಮೇಲೆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಅಲ್ಲಿ ನೀವು ರೌಂಡ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಮಾಪಪ್ ರೌಂಡಿಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಸ್ಟ್ರೇ ವೇಕೆನ್ಸಿ ರೌಂಡ್ಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಿ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಇರೋದ್ರಿಂದ ಯಾರ್ಯಾರು ಇನ್ನೂವರೆಗೂ ಮಾಡ್ಕೊಂಡಿಲ್ವೋ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಂಟರ್ ಆಗ್ತಾರೆ. ಅದೇ ರೀತಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ KA ವೆಬ್ಸೈಟಲ್ಲಿ ಈ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆದಂತಹ ವಿದ್ಯಾರ್ಥಿಗಳು, ಹೊಸದಾಗಿ ರಿಜಿಸ್ಟ್ರೇಷನ್ ಆದಂಥ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಸ್ಲಿಪ್ಪನ್ನು ಈಗ ಮೊದಲ ಬಾರಿಗೆ ಡೌನ್ಲೋಡ್ ಮಾಡ್ಕೊಳ್ತಾರೆ. ಆದರೆ ಹಳೆಯದಾಗಿ ಡೌನ್ಲೋಡ್ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಅವಶ್ಯಕತೆ ಇರೋದಿಲ್ಲ. ಯಾರು ನೀಟಲ್ಲಿ ಎಲಿಜಿಬಲ್ ಆಗಿರ್ತೀರೋ ಅಂಥವರೆಲ್ಲರೂ ಕೂಡ ಈ ಒಂದು ರೌಂಡ್ಗಳಿಗೆ ರಿಜಿಸ್ಟ್ರೇಷನ್ ಆಗ್ಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನೀವು SC ST OBCಯನ್ನು ಕರ್ನಾಟಕದ SC ಮತ್ತು ST OBCಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಆ ಒಂದು ಎಲಿಜಿಬಿಲಿಟಿ ನೀವು ಹೊಂದಿದ್ರೆ ನೀವು ಖಂಡಿತವಾಗಿ ಮಾಪಪ್ ರೌಂಡಿಗೂ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ನೀವು ಮೊದಲಿಗೆ ಇನ್ಫಾರ್ಮೇಷನ್ ಬುಲೆಟಿನನ್ನು ಕರೆಕ್ಟಾಗಿ ಓದಿಕೊಂಡು ಆಮೇಲೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಹಾಗೆ ನೀವು KA ವೆಬ್ಸೈಟಲ್ಲಿ ಯಾವ ರೀತಿಯ ಸೀಟ್ಸ್ಗಳು ಇರ್ತವೆ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ನೀವು ರಿಜಿಸ್ಟರನ್ನು ಮಾಡ್ಕೊಳ್ಬಹುದಾಗಿರುತ್ತೆ. ಈಗ 2ನೇ ವಿಧದ ವಿದ್ಯಾರ್ಥಿಗಳಿರ್ತಾರೆ. ಅವರು KCET ಎಕ್ಸಾಮನ್ನು ಕೂಡ ಬರೆದಿರ್ತಾರೆ, ಅದೇ ರೀತಿ ನೀಟ್ ಎಕ್ಸಾಮ್ ಕೂಡ ಬರೆದಿರ್ತಾರೆ. ಅಂತಹ ವಿದ್ಯಾರ್ಥಿಗಳು ಇನ್ನೂವರೆಗೂ ಯಾವುದೇ ಒಂದು ನೀಟ್ನಲ್ಲಿ ಭಾಗವಹಿಸಿಲ್ಲ, ನೀಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸಿಲ್ಲ ಕರ್ನಾಟಕದಲ್ಲಿ. ಅಂತಹ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಜಸ್ಟ್ ಲಿಂಕ್ ಮಾಡ್ಕೊಳ್ತಾರೆ. ಆಲ್ರೆಡಿ ಲಿಂಕ್ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಇದು ಲಿಂಕ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಯಾರ್ಯಾರು ಇನ್ನೂವರೆಗೂ ಲಿಂಕನ್ನೇ ಮಾಡ್ಕೊಂಡಿಲ್ಲ, KA ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅನ್ನುವಂಥವ್ರು ಇರ್ತಾರಲ್ಲ, ಅಂಥವರು ಮಾತ್ರ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶವನ್ನು ಕೊಡ್ತಾರೆ. ಅಂಥ ವಿದ್ಯಾರ್ಥಿಗಳನ್ನ ಡೈರೆಕ್ಟಾಗಿ ರಿಜಿಸ್ಟರ್ ಆಗೋದಕ್ಕೆ ಅಲೌ ಮಾಡ್ತಾರೆ. ಅಂದರೆ ನೀವು KCETಗೆ ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ KCETನ ಕೂಡ ಬರೆದಿರ್ತೀರಾ, ಅದೇ ರೀತಿ ನೀಟನ್ನು ಕೂಡ ಬರೆದಿರ್ತೀರಾ, ಅಂಥವರಿಗೆ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾರೆ. ಇನ್ನೊಂದು ಬಾರಿ ಹೇಳ್ತೇನೆ, ನೀವೇನಾದರೂ ಹಿಂದಿನ ರೌಂಡ್ಗಳಿಗೆ ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಈ ಲಿಂಕ್ ಅವಶ್ಯಕತೆ ಇರೋದಿಲ್ಲ. ನೀವು ಇಲ್ಲಿ ಯಾವುದೇ ಪ್ರೊಸೀಜರ್ಗಳನ್ನು ಫಾಲೋ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದಾಗಿರುತ್ತೆ ಹಿಂದಿನ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥವರು. ಅದೇ ಹಿಂದಿನ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರುವಂಥವರು ರೋಲ್ ನಂಬರ್ ಮತ್ತು ನಿಮ್ಮ ರೋಲ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಿ ಲಿಂಕ್ ಮಾಡ್ಕೊಳ್ಬೋದು.
ಅಥವಾ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಬೋದು. ಯಾರು KCET ಬರೆದಿದ್ದೀರೋ ಅವರು ಲಿಂಕ್ ಮಾಡ್ಕೊಳ್ತಾರೆ, ಯಾರು KCET ಬರೆದಿಲ್ವೋ ಅಂಥವರು ಹೊಸದಾಗಿ ರಿಜಿಸ್ಟ್ರೇಷನನ್ನು KA ಮಾಡ್ಕೊಳ್ತಾರೆ. ಈ ರೀತಿಯಲ್ಲಿ ಲಿಂಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಾಲಾವಕಾಶ 29ರಿಂದ ಹಿಡ್ಕೊಂಡು 3/10/2025 ನಿಮಗೆ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾರೆ. ಅದೇ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ 29 ಕೊನೆಯ ದಿನಾಂಕವಾಗಿರುತ್ತದೆ. ಈ ರೀತಿಯ ವಿದ್ಯಾರ್ಥಿಗಳು ಅಂದರೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಿರ್ತದೆ. ಆದ್ದರಿಂದ ಇನ್ನೊಂದು ಬಾರಿ ನಿಮಗೆ ಕಾಲಾವಕಾಶ ಕೊಡೋದಿಲ್ಲ. ಈ ಒಂದು ಸಮಯಘಟ್ಟದಲ್ಲೇ ನೀವು ಈ ಒಂದು ಆಪ್ಷನ್ ಎಂಟ್ರಿಗಳಿಗೆ ಮಾಡ್ಕೊಳ್ಳೋದಕ್ಕೆ ನೀವು ಈಗ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.